ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಒಂದು ಮಾವಿನಕಾಯಲ್ಲಿ ರಸಮ್ ಮಾಡೋಣ, ಅಂದರೆ ಗಿಳಿ ಮಾವಿನಕಾಯಿ ತೋತಾಪುರಿ ಅಂತ ಏನು ಬರುತ್ತೆ ಅದರಲ್ಲಿ ರಸಮ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಇನ್ನು ವಾರದಲ್ಲಿ ಒಂದು ದಿನ ಯಾವುದಾದ್ರೂ ರೆಸಿಪಿನ ಸಪ್ರೇಟಾಗಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಹಾಕ್ಕೊಂಡು ತಿಂತಾಯಿದ್ರಂತೂ ಇನ್ನು ತಿನ್ಬೇಕಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಮ್ಮ ಮನೆಯಿಂದ ಊರಿಗೆ ಹೋಗಿದ್ವಿ, ಊರಿಂದ ಮಾವಿನಕಾಯಿನ ತೊಗೊಂಬಂದಿದ್ವಿ, ಅದರಲ್ಲೇ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ನನಗೆ. ಸೀಸನ್ ಮುಗ್ದೋಗೋಕ್ಕಿಂತ ಮುಂಚೆ ಒಂದು ಸಾರಿ ಟ್ರೈ ಮಾಡಿ. ಬೇರೆ ಮಾವಿನಕಾಯಿ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ, ನನಗೆ ಇದರಲ್ಲಿ ಟ್ರೈ ಮಾಡಿದ್ದೆ, ಸೊ ಹಾಗಾಗಿ ಚೆನ್ನಾಗಿ ಬಂದಿತ್ತು. ಇದು ಮಾವಿನಕಾಯಿನ ಸ್ವಲ್ಪ ನೀರಲ್ಲಿ ಒಂದು 10 to 15 ಮಿನಿಟ್ಸು ನೆನೆಸ್ಬೇಕಾಗತ್ತೆ. ಯಾವುದೇ ಮಾವಿನ ಹಣ್ಣು ತಿನ್ನಲಿ, ಕಾಯಿ ತಿನ್ನಲಿ, 20 ಮಿನಿಟ್ಸು ನೆನೆಸೋದ್ರಿಂದ ಅದರಲ್ಲಿರೋ ಹೀಟು ರೆಡ್ಯೂಸ್ ಆಗಿ ನಮಗೆ ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ. ಹೀಟ್ ಆಗುತ್ತೆ ಮಾಡುತ್ತೆ, ಮಾವಿನಕಾಯಿ ಹೀಟ್ ಅಂತಾರಲ್ವ. ಸೊ ಅದಾದಮೇಲೆ ಕ್ಲೀನಾಗಿ ಒರೆಸ್ಕೊಂಡು ಅದನ್ನು ಸಿಪ್ಪೆ ತೆಕ್ಕೋಬೇಕಾಗತ್ತೆ. ಸಿಪ್ಪೆ ತಗೊಂಡಷ್ಟು ಚೆನ್ನಾಗಿ ಕುಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದು ನೆಲದಲ್ಲಿ ಬಿದ್ದಿರೋದ್ರಿಂದ ಸ್ವಲ್ಪ ಹಾಗೆ ಕಲ್ಲು ಥರ ಆಗಿದೆ. ಸೊ ನಾವು ಕಿತ್ತಿದ್ದಲ್ಲ, ತುಂಬ ಮೇಲಿತ್ತು ಮರ. ಸೊ ಅದಾದಮೇಲೆ ಅದನ್ನು ತೆಗೆದು ಹಾಕಿದ್ದೀನಿ. ಕ್ಲೀನಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಮಗೆ ನಾರ್ಮಲಾಗಿ ಕುಕ್ ಮಾಡಿದ್ರೆ ಸಾಕು. ಇದನ್ನು ಹೇಗೆ ನಾವು ಈ ತರಕಾರಿ ಎಲ್ಲ ಕಟ್ ಮಾಡ್ತೀವಿ ಅದೇ ಥರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ಕುಕ್ ಮಾಡುವಾಗ ಇದಕ್ಕೆ ನೀವು ಸ್ವಲ್ಪ ಮೆಣಸಿನ್ಕಾಯಿನ ಹಾಕಿ ಕುಕ್ ಮಾಡಿದ್ರೆ ತುಂಬ ಒಳ್ಳೆಯದು. ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂತಾರೆ, ಕುಕ್ ಆದರೆ ಇದಾಗಲ್ಲ ಅಷ್ಟು, ಹಸಿ ಹಾಕಿದ್ರೆ. ಸೊ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕುಕ್ ಮಾಡೋಕ್ಕೆ ಬಿಟ್ಬಿಡಿ. ಒಂದು 5 ಮಿನಿಟ್ಸ್ಗೆಲ್ಲ ಇದು ಕುಕ್ ಆಗಿಬಿಡುತ್ತೆ. ತುಂಬ ಟೈಮು ಏನು ತೊಗೊಳ್ಳಲ್ಲ. ಸೊ ಅಯ್ಯೋ ಇಷ್ಟೊಂದು ಗಟ್ಟಿ ಇದೆ, ತುಂಬ ಟೈಮ್ ತೊಗೊಳುತ್ತೇನೋ ಮಾಡುತ್ತೇನೋ ಅನ್ನೋ ಟೆನ್ಷನ್ನೇ ಇರಲ್ಲ. ಸೊ ಒಂದು ಪಾತ್ರೆಯಲ್ಲಿ ಈ ಥರ ಹಾಕಿಬಿಟ್ಟು ನಿಮ್ಗೆ ನೀರು ಎಷ್ಟು ಅದು ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ತುಂಬ ನೀರು ಹಾಕ್ಬಿಟ್ರೆ ಅದು ನೀರು ಇದಾಗಿಬಿಡುತ್ತೆ. ಸೊ ಮುಳುಗೋಷ್ಟು ನೀರು ಹಾಕಿ ನೀವು ಅದನ್ನು ಕುದಿಸಿದ್ರೆ ತುಂಬ ಚೆನ್ನಾಗಿ ಅದರದ್ದು ರಸನೂ ಕೂಡ ಎಸಿಬಾರ್ದು, ಅದ್ರ ರಸನೂ ಕೂಡ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿದು ಇವಾಗ ಅದು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡೋಕೆ ಇಡ್ತಾಯಿದ್ದೀನಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಕೋತಾರೆ. ನಿಮ್ಗೆ ರುಚಿಗೆ ಎಷ್ಟು ಬೇಕು, ತುಂಬ ಖಾರ ತಿಂತೀರ ಅಂದರೆ ಖಾರ ಹಾಕೋಬೋದು. ನಾನು ಇಲ್ಲಿ ಒಂದು 5 ಹಾಕಿದೆ, ಬಟ್ ಮಾವಿನಕಾಯಿ ಹುಳಿ ಇರುತ್ತೆ, ಸ್ವಲ್ಪ ಕಮ್ಮಿ ಅನ್ನಿಸ್ತು. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಂಡೆ ನಾನು. ಸೊ ನೀವು ಖಾರ ಎಷ್ಟು ತಿಂತೀರ ಅಂದರೆ ಅದು ಹುಳಿ ಇರುತ್ತಲ್ವ, ಸ್ವಲ್ಪ ಇದಾಗಿರುತ್ತೆ ನೋಡಿ. ಮಾವಿನಕಾಯಿನ ಚೆಕ್ ಮಾಡೋದು ತುಂಬಾ ಈಸಿ. ಸೊ ಈ ಥರ ಕುಕ್ ಆಗಿರುತ್ತೆ, ಅದನ್ನು ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಅಂದರೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದು ನಿಮಗೆ ರವ ಥರನೂ ಸಿಗಬಾರ್ದು, ಫುಲ್ ಪೇಸ್ಟ್ ಆಗಿದ್ದರೆ ರಸಮ್ಗೆ ತುಂಬ ಒಳ್ಳೆಯದು. ಸೊ ನೋಡಿ ಈ ಥರ ಕ್ಲೀನಾಗಿ ಪೇಸ್ಟ್ ಆಗಿದೆ ಇದು. ನಾನಿಲ್ಲಿ ಇದಕ್ಕೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಆಪ್ಷನಲ್ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಹಾಗೇನೂ ಇದು ಮಾಡ್ಬೋದು. ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ. ನೀವು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೋಬೋದು. ಸ್ವಲ್ಪ ಅದೇ ಹುಳಿ ಇದೆ ಅನ್ನಂಗಿದ್ರೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಅಂತೇಳಿ, ಆಯಿಲ್ನ ಯೂಸ್ ಮಾಡ್ತಿಲ್ಲ. ತುಪ್ಪನ ಕಾಯ್ದ ಮೇಲೆ ಅದಕ್ಕೆ ಸ್ವಲ್ಪ ಮೊದಲು ಬೆಳ್ಳುಳ್ಳಿನ ಹಾಕ್ತೀನಿ, ಸ್ವಲ್ಪ ಅದು ಕುಕ್ ಆಗಬೇಕಲ್ವ. ಅದಾದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆನ ಹಾಕಿಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಹಿಂಗನ್ನ ಹಾಕ್ತೀನಿ. ಆವಾಗಲೇ ಒಗ್ಗರಣೆಗೆ ಹಿಂಗೆ ಹಾಕ್ತೀನಿ, ಆಮೇಲೆ ಇದು ಮಾಡಲ್ಲ. ಸೊ ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಫ್ರೈ ಆಗಿದೆ ಆದಮೇಲೆ ಹಿಂಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ, ಅರಿಶಿನ ಪುಡಿ ಆಮೇಲೆ ಕೂಡ ಹಾಕ್ಬೋದು ನೀವು ಟರ್ಮರಿಕ್ ಪೌಡರ್ನ. ಸೊ ಬೆಳ್ಳುಳ್ಳಿ ಹಾಕಿದಾಗ ಅಲ್ಲಲ್ಲೇ ಕ್ರಂಚಿಯಾಗಿ ಸಿಗ್ತಿರುತ್ತೆ, ಅದಕ್ಕೋಸ್ಕರ ನಾನು ರಸಮ್ಗೆ ಯಾವಾಗಲೂ ಬೆಳ್ಳುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ. ಸೊ ಏನೋ ಒಂಥರ ಟೇಸ್ಟಿ ಸಿಗುತ್ತೆ ಟೇಸ್ಟಾಗಿ ಅಂಥೇಳಿ. ಸೊ ಹಿಂಗನ್ನು ಕೂಡ ಹಾಕ್ತಿದ್ದೀನಿ. ಹಿಂಗೆ ಹಾಕಿದ್ರೆ ಯಾವುದೇ ಥರ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತಾರೆ, ಕಾಳು ಸಾರು ಮಾಡಲಿ, ಯಾವುದೇ ಥರದ ಸಾರು ಮಾಡಲಿ, ಸಾಂಬಾರು ಮಾಡಿದಾಗ. ಸೊ ಅದಕ್ಕೆ ನಾವು ಪೇಸ್ಟ್ ಮಾಡಿರ್ತಕ್ಕಂಥ ಮಾವಿನ ಹಣ್ಣಿನ ಪ್ಯೂರಿ ಪಲ್ಪಿನೇನಿರುತ್ತೆ ಅದನ್ನು ಹಾಕಿಬಿಟ್ಟು ಕ್ಲೀನಾಗಿ ಬಾಡಿಸ್ಕೊಂಡು ಅದಕ್ಕೆ ಚಿಟಿಕೆ ಅರಿಶಿನ ಪುಡಿ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಹಾಕಿದ್ರೂ ಆಗುತ್ತೆ, ಹಾಕದೇ ಇದ್ರೂ ಆಗುತ್ತೆ, ಬಟ್ ಹಾಕಿದ್ರೆ ಕಲರ್ಫುಲ್ಲಾಗಿ ಕಾಣುತ್ತೆ, ಸ್ವಲ್ಪ ಯೆಲ್ಲೋಯಿಶ್ ಆಗಿ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಇದು ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ ಬೇಯಿಸಿ ಇಟ್ಕೊಂಡಿರ್ತೀರಲ್ಲ ನೀರು, ಅದಕ್ಕೆ ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ದು, ಆ ನೀರನ್ನ ಕೂಡ ನೀವು ಆ್ಯಡ್ ಮಾಡಿ, ಯಾಕೆಂದರೆ ಅದರಲ್ಲಿ ರಸ ಎಲ್ಲ ಬಿಟ್ಟಿರುತ್ತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಅದು ಕ್ಲೀನಾಗಿ ಒಂದು 5 to 10 ಮಿನಿಟ್ಸ್ ಇದು ಮಿಕ್ಸ್ ಮಾಡಬೇಕು ಕ್ಲೀನಾಗಿ. ನೀವು ಬ್ಲೆಂಡ್ ಮಾಡೋದಕ್ಕೆ ಯಾವುದಾದ್ರೂ ಇದ್ದರೆ ಬ್ಲೆಂಡರ್ ಇದು ಮಾಡ್ಕೋಬೋದು, ಇಲ್ಲ ಸ್ಪೂನಲ್ಲೇ ಈ ಥರ ಒಂದು 2 to 3 ಮಿನಿಟ್ಸ್ ಮಾಡಿದ್ರೆ ಆಗುತ್ತೆ. ಕ್ಲೀನಾಗಿ ಇದಾದಮೇಲೆ ಅದು ಬಾಯ್ಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ಅದು ಕೂಡ ಕ್ಲೀನಾಗಿ ಬಾಯ್ಲ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ
ನೀವು ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಿಬಿಟ್ಟು ನೀವು ಮುಚ್ಚಿಟ್ಟು ನೀವು ಇದನ್ನು ಮುದ್ದೆಗೂ ತಿನ್ಬೋದು. ನಾನಿದು ಎಕ್ಸ್ಪೆರಿಮೆಂಟ್ ಮುದ್ದೆಗೂ ಮಾಡಿದ್ದೆ, ರೈಸ್ಗೂ ಕೂಡ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ನಾನಿಲ್ಲಿ ಟೇಸ್ಟ್ ಬರ್ಸಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕ್ತೆ. ಆಮೇಲೆ ಹುಳಿ ಆಗಿತ್ತು, ಬೇಡ ಮಾವಿನಕಾಯಿ ಇರುತ್ತೆ, ಸೊ ಹುಣ್ಸೆಹಣ್ಣು ಕಾಣಿಸ್ತಲ್ವ ಅದಕ್ಕೆ ಹೇಳ್ತಾ ಇದ್ದೀನಿ. ಮಾವಿನಕಾಯಿ ಹುಳಿ ಆಗಿರೋದ್ರಿಂದ ಹಾಕೋ ಅವಶ್ಯಕತೆ ಏನಿರಲ್ಲ. ಸೊ ಆಮೇಲೆ ತೆಗ್ದಾಕ್ತೆ ಊಟ ಒಂದು ಸರಿ ಕೂತಾದ್ಮೇಲೆ. ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ರೈಸ್ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಬಾಯಲ್ಲಿ ನೀರು ಇಳಿತಾ ಇರುತ್ತೆ ಹೇಳ್ಬೇಕಂದ್ರೆ. ನಿಜವಾಗ್ಲೂ ನನಗಿವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಲ್ವ, ಆವಾಗ್ಲೂ ಕೂಡ ನೀರು ಬರ್ತಾಯಿದೆ. ಸೊ ಬಿಸಿ ಬಿಸಿ ಅನ್ನಕ್ಕೆ ಅದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ಬೇಕು ಒನ್ಸ್ ಮೋರ್ ಅನ್ನೋ ಥರ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಈ ಥರ ರೆಸಿಪೀಸ್ ವಾರದಲ್ಲಿ ಒಂದು ಸರಿ ಸಪ್ರೇಟಾಗಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೆಲ್ತಿದಾಗಿರ್ಬೋದು, ಡಯಟ್ದಾಗಿರ್ಬೋದು, ಅಥವಾ ಯಾವ ಥರ ಫುಡ್ದು ಬೇಕಂತ ಹೇಳಿದ್ರೆ ನಾನು ನಿಮಗೆ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ತುಂಬಾ ಚೆನ್ನಾಗಿದೆ. ರಸಮ್ ಥರನೇ ಕಾಣಿಸ್ತಿದೆ, ನಾರ್ಮಲ್ ರಸಮ್ ಥರ ಬೇಳೆ ಮಾಡ್ತೀವಲ್ಲ ಆ ಥರ, ಬಟ್ ಇದು ಮ್ಯಾಂಗೋದು. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.